Welcome to Dehamrita YouTube channel. Please subscribe, like and share. ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನಕ್ಕೆ ಆರೋಗ್ಯಕರವಾದ ಮೆಂತೆ ಹುಳಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ಈ ಮೆಂತೆ ಹುಳಿಗೆ ಹುಣಸೆ ಹಣ್ಣು ಬೇಡ, ಹಾಗೆ ಟೊಮೊಟೊ ಹಣ್ಣು ಬೇಡ. ಅಂದಮೇಲೆ ನಾನು ಏನು ಹಾಕಿದ್ದೀನಿ ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ಈ ಮೆಂತೆ ಹುಳಿನ ಕಲಿಸ್ಕೊಂಡು ತಿಂತಾ ಇದ್ದರೆ, ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಆಹಾ ಸ್ವರ್ಗ, ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಶುಗರ್ ಇದ್ದವರಿಗೆ ಇದು ವಾರದಲ್ಲಿ 4 ಸರಿ ಅಂತೂ ಮಾಡಿಕೊಟ್ಬಿಟ್ರೆ ತುಂಬ ಶುಗರ್ ಕಂಟ್ರೋಲಿಗೆ ಬಂದುಬಿಡುತ್ತೆ. ಬನ್ನಿ ಹಾಗಾದರೆ ಈ ಮೆಂತೆ ಹುಳಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೆಂತೆನ ಒಂದು 2 ಚಮಚದಷ್ಟು ಮೆಂತೆ ತೊಗೊಂಡಿದ್ದೀನಿ, 1 ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 5 ರಿಂದ 6 ಕಾಳು ಮೆಣಸಿನ್ಕಾಳು ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿಗೆ ಖಾರದ ಅವಶ್ಯಕತೆ ಇತ್ತು, ರುಚಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರನ ಹಾಕ್ಕೋಬೋದು. ಜಾಸ್ತಿ ಖಾರ ಆದರೆ ಸ್ವಲ್ಪ ಬೆಲ್ಲನೂ ಕೂಡ ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಈ ರೀತಿ ನೋಡಿ, ಚಟಪಟ ಅನ್ನೋ ಥರ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಬಿಡಿ. ಆನಂತರ ಬನ್ನಿ ಹಾಗೆ ಹಸಿ ವಾಸನೆ ಹೋಗೋ ತನಕ ಟೊಮೊಟೊ ಕಾಯಿ, ಈರುಳ್ಳಿ, ಹಾಗೆ ಒಂದು ಗಡ್ಡೆಯದ್ದು ಬೆಳ್ಳುಳ್ಳಿನ ಹಾಕಿಬಿಟ್ಟು ಟೊಮೊಟೊ ಕಾಯಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆನಂತರ ಅವುಗಳನ್ನು ಹಾಕಿ ಇದರೊಟ್ಟಿಗೆ ಫ್ರೈ ಮಾಡಿ. ಬನ್ನಿ ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ ಇಂಗ್ರೀಡಿಯೆಂಟ್ಸ್ನ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಟೊಮೊಟೊ ಕಾಯಿ ಹಾಕಿಬಿಟ್ಟು ಮೆಂತೆ ಹುಳಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ಏನಪ್ಪ ಅಂದರೆ 4 ಮೀಡಿಯಮ್ ಸೈಜ್ನ ಟೊಮೊಟೊ ಕಾಯಿ, ಹಾಗೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಮೀಡಿಯಮ್ ಗಾತ್ರದ 2 ಈರುಳ್ಳಿ, ಹಾಗೆ ಹಸಿ ಕೊಬ್ಬರಿ ಹಾಕಿಬಿಟ್ಟು, ಹಾಗೆ 8 ರಿಂದ 10 ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆ ಹುಣಸೆ ಹಣ್ಣು 1 ನಿಂಬೆ ಹುಳಿ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಹುರಿದಂತಹ ಮೆಂತೆ, ಜೀರಿಗೆ ಹಾಗೂ ಕಾಳುಮೆಣಸಿನಕಾಳು, ಒಣಮೆಣಸಿನಕಾಯಿ, ಕಾಯಿ, ಕೊಬ್ಬರಿ, ಹಾಗೆ 4 ಮೀಡಿಯಮ್ ಗಾತ್ರದ ಟೊಮೊಟೊ, 2 ಮೀಡಿಯಮ್ ಗಾತ್ರದ ಈರುಳ್ಳಿ, ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ನಾನು ಈ ರೆಸಿಪಿಗೆ. ಹಾಗೆ ಬಂದುಬಿಟ್ಟು ಬೆಳ್ಳುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ, ನಿಂಬೆ ಹುಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಇಷ್ಟು ಹಾಕಿಬಿಟ್ಟು ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ನಾನು ಹುರಿಯುವಾಗ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ. ಸಾಂಬಾರು ಪುಡಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಕೊತ್ತಂಬರಿ ಬೀಜ ಹಾಕಿದರೆ, ಧನಿಯಾ ಹಾಕಿದರೆ ನಡೆಯುತ್ತೆ. ಇಲ್ಲಾಂದರೆ ನೀವು ಕೊತ್ತಂಬರಿ ಸೊಪ್ಪಿದ್ರೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಇದ್ದರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹುರಿದು ಹಾಕ್ಕೊಳ್ಳಿ. ಇಷ್ಟೇ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು. ನಮ್ಮ ಮನೆಯಲ್ಲಿ ಇವತ್ತು ವಾರದ ಕೊನೆಯ ದಿನ ಆಗಿದ್ದಕ್ಕೆ ತರಕಾರಿ ಏನು ಇರದೇ ಇರೋ ಕಾರಣಕ್ಕೆ ಇದ್ದಷ್ಟೇ ಹಾಕಿಬಿಟ್ಟು ರೆಸಿಪಿನ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಎಲ್ಲ ಪದಾರ್ಥಗಳನ್ನ ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮೆಂತೆಕಾಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಮೆಂತೆಕಾಳು ಸೇವನೆಯಿಂದ ನಮಗೆ ಸೊಂಟಕ್ಕೆ ತುಂಬ ಶಕ್ತಿ ಬರುತ್ತೆ, ಮೂಳೆಗಳಿಗೆ ನಮಗೆ ಶಕ್ತಿ ನೀಡುತ್ತೆ. ಮೆಂತೆಕಾಳನ್ನು ನಾವು ಯಾವುದಾದ್ರೂ ರೂಪದಲ್ಲಿ ಡೈಲಿ 1 ಸಾರಿನಾರು ನಾವು ಮೆಂತೆಕಾಳನ್ನು ತಿಂತಾ ಇರಬೇಕು, ಅಡುಗೆಗೆ ಬಳಸ್ತಾ ಇರಬೇಕು. ಇಲ್ಲ ಅಂದರೆ ನೈಟ್ ಹೊತ್ತು ಮೆಂತೆಕಾಳನ್ನು ನೆನೆ ಹಾಕಿಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ನೆನೆಸಿದಂತಹ ನೀರಿನ ಜೊತೆಗೆ ಆ ಮೆಂತೆಕಾಳಿನ ಸೇವನೆ ಮಾಡೋದ್ರಿಂದ ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಶುಗರ್ ಇರೋರಿಗಂತೂ ಅದು ತುಂಬ ಸಹಾಯ ಆಗುತ್ತೆ. ಶುಗರ್ ಇರೋರು ಡೈಲಿ ಮೆಂತೆಕಾಳನ್ನು ನೆನೆ ಹಾಕಿಬಿಟ್ಟು ಸೇವನೆ ಮಾಡೋದ್ರಿಂದ, ಹಾಗೆ ಮೆಂತೆ ಹಿಟ್ಟನ್ನು ಮಾಡ್ಕೊಂಡ್ಬಿಟ್ಟು ಮಜ್ಜಿಗೆ ಹುಳಿ ಜೊತೆ ಸೇವನೆ ಮಾಡೋದ್ರಿಂದ ಶುಗರ್ ತುಂಬ ಚೆನ್ನಾಗಿ ನಮಗೆ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಇದೇನೇ ಆಗಿಲ್ಲ ಫ್ರೆಂಡ್ಸ್. 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪಿದೆ, ಕರಿಬೇವಿನ ಸೊಪ್ಪು ಹಾಕಿ, ಹಾಗೆ ಒಂದು ಅರ್ಧ ಹೆಚ್ಚಿದಂತಹ ಈರುಳ್ಳಿನ ಹಾಕಿಬಿಟ್ಟು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹಿಂಗನ್ನು ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ. ನನ್ನಲ್ಲಿ ಕರಿಬೇವಿನ ಸೊಪ್ಪು ಇರಲಿಲ್ಲ, ಆ ಕಾರಣಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಮಕ್ಕಳಿಗೆ ಹೊಟ್ಟೆಯಲ್ಲಿ ಯಾವುದೇ ರೀತಿ ಜಂತು ಹುಳಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ನಮಗೂ ಕೂಡ ತಿನ್ನಂಥ ಆಹಾರ ತುಂಬ ಸುಲಭವಾಗಿ ಜೀರ್ಣ ಆಗಲಿಕ್ಕೆ ಹಿಂಗು ನಮಗೆ ಸಹಾಯ ಆಗುತ್ತೆ. ಯಾವುದೇ ರೀತಿಯ ಗ್ಯಾಸ್ ಮತ್ತು ಆ್ಯಸಿಡಿಟಿ ಅಂತಹ ಪ್ರಾಬ್ಲಮ್ಗಳು ನಮಗೆ ಬರೋದಿಲ್ಲ. ನೋಡಿ, ಇವಾಗ ಇಷ್ಟು ಒಗ್ಗರಣೆ ರೆಡಿ ಆಗಿದೆ.
ಈ ಒಗ್ಗರಣೆಗೆ ನಾನು ಏನಪ್ಪ ಮಾಡ್ತೀನಿ ಅಂದರೆ ಇವಾಗ ರುಬ್ಬಿಟ್ಟಂತಹ ಮಸಾಲೆನ ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡೋಣ, ಇದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಇದ್ರ ಟೇಸ್ಟ್ ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಟೊಮೊಟೊ ಕಾಯಿ ಹಾಕಿಬಿಟ್ಟು ಮತ್ತು ಮೆಂತೆ ಹಾಕಿಬಿಟ್ಟು ಇದೇ ಮೊದಲನೇ ಸರಿಗೆ ನಾನು ಮಾಡ್ತಾ ಇರೋದು. ಇದು ಯಾವ ರೀತಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ, ಇದು ರುಚಿ ನೋಡಿಬಿಟ್ಟು ನಿಮಗೆ ನಾನು ಹೇಳ್ತೀನಿ ಯಾವ ರೀತಿ ಬಂತು ರೆಸಿಪಿ ಅಂತ ಹೇಳಿ. ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋ ಮಧ್ಯದಲ್ಲಿ ವಿಡಿಯೋ ಸ್ಟಾಪ್ ಆಗಿಬಿಟ್ಟಿದೆ, ನೋಡಿ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಒಗ್ಗರಣೆ ಹಾಕಿದ ವಿಡಿಯೋ ನಿಮಗೆ ತಲುಪಿಲ್ಲ. ಹೇಳ ಹಿಂದಿಂದ ಬದಬೇಡ ದಾದೊಡ ಹಮ್ಮೀದ, ಇನ್ನು ಮುಂದಕ್ಕೆ ನಂಗೆ ಗೊತ್ತಿಲ್ಲ ಹಮ್ಮೀದ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ರೆಸಿಪಿ. ಇವಾಗ ಊಟದ ಜೊತೆಗೆ ಅನ್ನ, ಸಾಂಬಾರು, ಹಾಗೆ ಉಪ್ಪಿನಕಾಯಿ, ಚಟ್ನಿ, ಒಂಥರದ ಪಲ್ಯ ಊಟದಲ್ಲಿ ಇರಲೇಬೇಕು. ಹಾಗೆ ಊಟದಲ್ಲಿ ದಿನ ಹುಳಿ, ಉಪ್ಪು, ಖಾರ, ಕಹಿ, ಒಗರು ಈ ರೀತಿ ಎಲ್ಲ ರುಚಿ ನಾವಿಷ್ಟು ರುಚಿಗಳನ್ನು 5 ರುಚಿಗಳನ್ನು ನಾವು ರುಚಿಸಿದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ತಿಂಗಳಲ್ಲೇ ಬೇಡ, ವಾರದಲ್ಲಿ ಒಂದು 3-4 ಸರಿ ಈ ರೀತಿ ಮೆಂತೆ ಹುಳಿನ ಮಾಡಿಕೊಂಡು ಸೇವನೆ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೂಳೆಗಳಿಗೆ ತುಂಬ ಶಕ್ತಿ ಕೊಡುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿ ಇರೋದರಿಂದ ನಮಗೆ ಸೊಂಟ ನೋವು, ಮೂಳೆ ನೋವು, ಜಾಯಿಂಟ್ ಪೇಯ್ನು ಅಂಥದ್ದು ಏನು ಬರಲ್ಲ ಫ್ರೆಂಡ್ಸ್. ಹಾಗೆ ಶುಗರ್ ಪೇಷಂಟ್ಸ್ಗಂತೂ ಈ ರೀತಿ ಸಾಂಬಾರು ತುಂಬ ಒಳ್ಳೆಯದಿರುತ್ತೆ. ಅವರು 2 ದಿನಕ್ಕೊಮ್ಮೆನಾದ್ರು ನೀವು ರೊಟ್ಟಿ ಚಪಾತಿಗೆ, ಹಾಗೆ ಬಿಸಿ ಅನ್ನಕ್ಕೆ, ಅನ್ನ ಉಣ್ಣೋದು ಕಡಿಮೆ ಇಲ್ಲ, ಮುದ್ದೆಗೂ ಕೂಡ ಇದು ಮೆಂತೆ ಹುಳಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಕೊನೆಗೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಶುಗರ್ ಪೇಷಂಟ್ಸ್ಗೆ ಕೊಡೋದಾದರೆ ನೀವು ಖಂಡಿತ ಬೆಲ್ಲನ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ತಿನ್ನೋದ್ರಿಂದ ಏನೂ ಆಗೋದಿಲ್ಲ. ಈ ರೀತಿ ನಾವು ರೆಸಿಪಿನ ಶುಗರ್ ಪೇಷಂಟ್ಸ್ಗಳಿಗೆ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿ ಅವರಿಗೆ ಶುಗರು ಕಂಟ್ರೋಲಿಗೆ ಬರುತ್ತೆ. ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಇನ್ನೊಂದು ಖುಷಿ ವಿಚಾರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ ನಿಮ್ಮೊಟ್ಟಿಗೆ. ನನ್ನ ಚಾನಲ್ಲು ಇವತ್ತಿಗೆ 1000 ಸಬ್ಸ್ಕ್ರೈಬರು ಸಂಪೂರ್ಣ ಆಗಿದೆ. ಸಬ್ಸ್ಕ್ರೈಬ್ ಮಾಡಿದಂತಹ ನನ್ನ ಸಬ್ಸ್ಕ್ರೈಬ್ ಮಾಡಿದಂತಹ ದೇವರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ನನಗೆ ವಾಚ್ ಅವರ್ಸ್ ಒಂದು ಸ್ವಲ್ಪ ಕಂಪ್ಲೀಟ್ ಆಗಬೇಕು. ದಯವಿಟ್ಟು ವಿಡಿಯೋನ ಕೊನೆಯ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ. ತುಂಬ ಸಹಾಯ ಆಗುತ್ತೆ ನಿಮ್ಮಿಂದ. ನೋಡಿ, ಈ ರೀತಿ ಬಿಸಿ ಅನ್ನಕ್ಕೆ ಈ ರೀತಿ ಮೆಂತೆ ಚಟ್ನಿನ ಅಥವಾ ಮೆಂತೆ ಹುಳಿನ ಅಥವಾ ಮೆಂತೆನ ಮಜ್ಜಿಗೆ ಜೊತೆಗೆ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದಯಮಾಡಿ ಪ್ರತಿಯೊಬ್ಬ ಮನುಷ್ಯನು 2 ಚಮಚದಷ್ಟು ಮೆಂತೆನ ಸೇವನೆ ಮಾಡಿ.